ಹಾಯ್, ಇವತ್ತು ಇನ್ನೊಂದು ಜಿಂಕೆ ಕತೆ. ಈ ಕಥೆಯಲ್ಲಿ ಬುದ್ಧ ಬೋಧಿಸತ್ವ ಆಗಿ ತನ್ನ ಹಿಂದಿನ ಜನ್ಮದಲ್ಲಿ ಅವನು ಒಂದು ಜಿಂಕೆನೇ ಆಗಿದ್ದ. ಆ ಜಿಂಕೆಗೆ ಅಂದರೆ ಬೋಧಿಸತ್ವ ಇದ್ನಲ್ಲ, ಅವನಿಗೆ ಒಬ್ಬಳು ತಂಗಿ ಇದ್ಲು. ಆ ತಂಗಿಗೆ ಒಂದು ಮರಿ ಜಿಂಕೆ ಇತ್ತು. ಆ ತಂಗಿ ಏನು ಮಾಡ್ತಾಳೆ ಗೊತ್ತಾ, ಬೋಧಿಸತ್ವನ ಹತ್ತಿರ ಬಂದ್ಬಿಟ್ಟು, ಅಣ್ಣ ನಿಂಗೆ ಮೃಗಮಾಯೆ ಎಲ್ಲ ಚೆನ್ನಾಗಿ ಗೊತ್ತಲ್ಲ. ಏನು ಮೃಗಮಾಯೆ ಅಂದರೆ, ಬೇಟೆಗಾರರು ಎಲ್ಲಿರ್ತಾರೆ ಅಂತ ಗಮನ ಇಟ್ಕೊಳ್ಳೋದು, ಬೇಗ ಬೇಟೆಗಾರರಿಂದ ತಪ್ಪಿಸ್ಕೊಂಡು ಹೋಗೋದು, ಆಮೇಲೆ ಯಾರು ಅಟ್ಟಿಸ್ಕೊಂಡು ಬಂದರೆ ಹೆಂಗೆ ಅಡ್ಡಾದಿಡ್ಡಿ ಓಡೋಗ್ಬಿಟ್ಟು ಅವ್ರ ಕೈಗೆ ಸಿಗ್ತಲೆ ತಪ್ಪಿಸ್ಕೊಳ್ಳೋದು ಹೆಂಗೆ, ಆಮೇಲೆ ಪ್ರಾಣಿಗಳು ಯಾವುದಾದ್ರು ಹುಲಿನೋ ಸಿಂಹನೋ ಬೇಟೆಯಾಡೋಕ್ಕೆ ಬಂದರೆ ಹೇಗೆ ತಪ್ಪಿಸ್ಕೋಬೇಕು, ಇದೆಲ್ಲ ಚೆನ್ನಾಗಿ ಗೊತ್ತಲ್ವ ನಿಂಗೆ. ನನ್ನ ಮರಿಗುವೆ ನೀ ಅದನ್ನೆಲ್ಲ ಹೇಳ್ಕೊಡ್ತೀಯಾ ಅಂತ ಕೇಳ್ತಾಳೆ. ಇಲ್ಲ ಅನ್ನಕ್ಕಾಗತ್ತಾ? ಆಗ ಬೋಧಿಸತ್ವ ಹೇಳ್ತಾನೆ, ಓಹೋ ಅದಕ್ಕೇನಂತೆ, ಆ ಮರಿ ಜಿಂಕೆಗೂ ನಾನು ಅದೆಲ್ಲ ಪಾಠ ಕಲಿಸ್ತೀನಿ, ನೀನು ಅದಕ್ಕೆ ನನ್ನ ಹತ್ರ ಬರೋದಕ್ಕೆ ಹೇಳು ಅಂತ ಹೇಳ್ತಾನೆ. ಆ ತಾಯಿ ಹೋಗ್ಬಿಟ್ಟು ತನ್ನ ಮರಿ ಜಿಂಕೆಗೆ ಹೇಳುತ್ತೆ, ನೀನು ನಮ್ಮ ಅಣ್ಣನ ಹತ್ರ ಹೋಗಿ ಬೇಟೆಗಾರರಿಂದ ಮತ್ತು ಬೇಟೆಯಾಡೋ ಬೇರೆ ಪ್ರಾಣಿಗಳಿಂದ ಹೇಗೆ ತಪ್ಪಿಸ್ಕೋಬೇಕು, ಹೇಗೆ ಕಾಡಲ್ಲಿ ತಿರುಗಾಡ್ತಾ ಇದ್ದರೂ ಯಾರ ಕಣ್ಣಿಗೂ ಬೀಳ್ದಂಗೆ ಇರಬೇಕು, ಇದನ್ನೆಲ್ಲ ಕಲ್ತ್ಕೋ ಅಂತ. ಆದರೆ ಅದನ್ನು ಹೋಗಿ ಕಲ್ತ್ಕೋಬೇಕಲ್ವಾ, ಆ ಮರಿಗೋ ಸೋಮಾರಿತನ, ಅದು ಅಲ್ದಲೇ ಅದೊಂಥರ ಹಠಮಾರಿ. ಅಯ್ಯೋ, ನಾನು ಹೋಗಿ ನಿಮ್ಮ ಅಣ್ಣನ ಹತ್ರ ಕಲ್ತ್ಕೊಳ್ಳೋ ಅಂಥದ್ದು ಏನಿದೆ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಬರುತ್ತೆ, ನಾನೇನು ಕಲಿಬೇಕಾಗಿಲ್ಲ ಅಂತ ಹಠ ಮಾಡ್ಕೊಂಡು ಕೂತಿರುತ್ತೆ. ಎಷ್ಟು ಹೇಳಿದರೂ ಕೇಳಿಸಲಿಲ್ಲ. ಪಾಪ ಬೋಧಿಸತ್ವ ಕಾಯ್ತಾನೇ ಇರುತ್ತೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ದಿನ ಕಾಯ್ತಾ ಇರುತ್ತೆ. 7 ದಿವಸ, 1 ವಾರ ಪೂರ್ತಿ ಕಾಯುತ್ತೆ. ಆದರೂ ಆ ಮರಿ ಜಿಂಕೆ ಬರೋದೂ ಇಲ್ಲ, ಏನು ಹೇಳಿಸ್ಕೊಳ್ಳೋದೂ ಇಲ್ಲ. ಹೀಗೆ ತಂದೆ ಆ ಜಂಬ ಮಾಡಿಕೊಂಡು ಒಂದಿನ ಓಡಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಬೇಟೆಗಾರ ಬಲೆ ಬೀಸಿ ಹಿಡಿದ್ಬಿಡ್ತಾನೆ. ಅದನ್ನು ಹಿಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾನೆ. ಪಾಪ ಈ ಬೋಧಿಸತ್ವನ ತಂಗಿ ಇದ್ಲಲ್ಲ, ಅದಕ್ಕೆ ತುಂಬ ಬೇಜಾರಾಗತ್ತೆ. ಅದು ಬಂದು ಅಣ್ಣನ ಹತ್ರ ಹೇಳುತ್ತೆ, ಅಣ್ಣ ನನ್ನ ಮರಿನ ಯಾರೋ ಬೇಟೆಗಾರ ಎತ್ಕೊಂಡು ಹೋಗ್ಬಿಟ್ಟ ಅಂತ. ಆಗ ಬೋಧಿಸತ್ವ ಹೇಳ್ತಾನೆ, ನಾನು ಏನು ಮಾಡಲಿ, ನಾನು ಬಲವಂತವಾಗಿ ಅದಕ್ಕೇನಾದರೂ ಕಲ್ಸೋಕ್ಕಾಗತ್ತಾ, ಅದು ನನ್ನ ಹತ್ರ ಬರಲೇ ಇಲ್ಲ, ನನ್ನ ಹತ್ರ ಏನೂ ಹೇಳಿಸ್ಕೊಳ್ಳೇ ಇಲ್ಲ, ನನ್ನ ಹತ್ರಂತೂ ಹೋಗಲಿ ಬೇರೆ ಯಾರ ಹತ್ರನಾದರೂ ಹೋಗಿ ತಿಳ್ಕೋಬೇಕಲ್ವಾ. ಇನ್ನೂ ಅದು ಮರಿ ಜಿಂಕೆ. ಚಿಕ್ಕವರಾಗಿದ್ದಾಗ ದೊಡ್ಡವರು ತಿಳಿದವ್ರ ಹತ್ರ ಹೋಗಿ ನಾವು ವಿದ್ಯಾ ಬುದ್ಧಿ ಇದನ್ನೆಲ್ಲ ಕೇಳಿ ತಿಳ್ಕೋಬೇಕಲ್ವಾ, ಅವ್ರು ಹೇಳಿಕೊಟ್ರೆ ಶ್ರದ್ಧೆಯಿಂದ ಅದನ್ನೆಲ್ಲ ಕಲಿಬೇಕಲ್ವಾ. ನನಗೆಲ್ಲ ಗೊತ್ತು ಅಂತ ಜಂಬ ಮಾಡಿದರೆ ಆ ಮರಿ ಜಿಂಕೆಗಾದ ಗತಿನೇ ಆಗತ್ತೆ. ದೊಡ್ಡವರೆಲ್ಲರೂ ನಿಂತರನ್ನೇ ಒಂದು ಕಾಲದಲ್ಲಿ ಅವರು ಚಿಕ್ಕವರಾಗಿದ್ದಾಗ ಅವರಿಗಿಂತ ದೊಡ್ಡವ್ರು ಯಾರಿದ್ರೋ ಅವರಿಂದ ವಿದ್ಯೆ ಕಲ್ತಿದ್ರಿಂದ ತಾನೇ ಇವತ್ತಿನ ದಿವಸ ಅವರು ದೊಡ್ಡವರಾದಮೇಲೆ ಆರಾಮ ಬದುಕೋಕ್ಕಾಗಿರೋದು. ಅದಕ್ಕೋಸ್ಕರನಾದ್ರೂ ನಾವು ದೊಡ್ಡವ್ರು ಹೇಳಿದ ಮಾತನ್ನು ಕೇಳಿಕೊಂಡು ಅವರು ತಿಳಿದಿರೋದನ್ನು, ಅವ್ರಿಗೆ ಗೊತ್ತಿರೋದನ್ನು ಅವರಿಂದ ಕಲ್ತ್ಕೊಂಡು ಅದರಿಂದ ತುಂಬ ವಿದ್ಯಾ ಬುದ್ಧಿ ಕಲ್ತ್ಕೊಂಡ್ರೆ ಆಗ ನಾವು ಸಮಾಜದಲ್ಲಿ ಆರಾಮಾಗಿ ಬದುಕ್ಬೋದು. ಅದಕ್ಕೋಸ್ಕರನೇ ವಿದ್ಯೆ ಅನ್ನೋದು ಸ್ಕೂಲಲ್ಲಿ ಇರಲಿ, ಮನೆಯಲ್ಲಾಗಲಿ, ಬೇರೆ ಯಾರಾದರೂ ದೊಡ್ಡವರಾಗಲಿ ಯಾರೇ ಹೇಳಿಕೊಟ್ರು ಕಲಿಬೇಕು ಅಲ್ವಾ.